सुशीलं सुमनसचरितं सुप्रेमवन्दितं सीते रामकथा हृदयम् ದೇವಿ, ಕೌಸಲ್ಯ, ಸುಮಂತ್ರರ ಬಳಿ ನಮ್ಮ ಮಕ್ಕಳ ಯೋಗಕ್ಷೇಮದ ಬಗ್ಗೆ ಕೇಳಿದೀಯಾ? ಕೇಳಿದೆ ಪ್ರಭು, ಕೇಳಿದೆ. ಅವರು ಅರಣ್ಯದಲ್ಲಿರುವ ದಾರುಣ ಸ್ಥಿತಿಯನ್ನು ಕೇಳಿದ ಮೇಲೂ ಇನ್ನು ನನ್ನ ಎದೆ ಒಡೆದು ಹೋಗಲಿಲ್ಲವಲ್ಲ ಎಂದು ನನಗೆ ಆಶ್ಚರ್ಯ ಹೋಗುತ್ತಿದೆ. ನೀವು ದಯಾವಂತನೆಂದೇ ಖ್ಯಾತಿ ಪಡೆದವರು. ನಿಷ್ಕರುಣೆಯಿಂದ ನಿರಪರಾಧಿಯಾದ ನನ್ನ ಪುತ್ರನನ್ನು ಕಾಡಿಗೆ ಅಟ್ಟಿಬಿಟ್ಟಿರಲ್ಲ. ಅವರು ಆ ಅರಣ್ಯದಲ್ಲಿ ಎಷ್ಟು ಕಷ್ಟಪಡಬಹುದು ಎಂದು ನೀವು ಯೋಚಿಸಲೇ ಇಲ್ಲವೇ? ಒಂದು ಬಾರಿಯಲ್ಲ, ಸಾವಿರಾರು ಬಾರಿ ಯೋಚಿಸಿದೆ. ಪುತ್ರಿ ಸೀತೆ, ಕೋಮಲೆ, ಕಷ್ಟವೇನೆಂದೇ ಅರಿಯದವಳು. ಬಿಸಿಲು, ಮಳೆ, ಚಳಿ, ಗಾಳಿಗಳನ್ನು ಅವಳು ಹೇಗೆ ತಾನೇ ಸಹಿಸುತ್ತಾಳೆ? ಅಯ್ಯೋ ಅಯ್ಯೋ ದುರ್ವಿಧಿಯೇ, ಎಂತಹ ಕ್ರೂರ ಕೃತ್ಯವನ್ನು ನನ್ನ ಕೈಯಿಂದ ಮಾಡಿಸಿದೆ. ಪ್ರಭು, ನನ್ನ ಹೊಟ್ಟೆಯ ಸಂಕಟವನ್ನು ನಾನು ಯಾರ ಬಳಿ ಹೇಳಿಕೊಳ್ಳಲಿ? ಒಂದು ವೇಳೆ 14 ವರ್ಷ ವನವಾಸವನ್ನು ಮುಗಿಸಿ ಬಂದ ನನ್ನ ರಾಮ ಭರತ ರಾಜ್ಯವನ್ನು ಆಳುತ್ತಿರುವುದನ್ನು ಕಂಡು ನನಗೆ ಸಿಂಹಾಸನವೇ ಬೇಡ ಎಂದು ಹೇಳಿಬಿಟ್ಟರು. ಹಾಗನ್ಬೇಡ ದೇವಿ, ರಾಮನಿಗೆ ದೊರಕಬೇಕಾದ ಸ್ಥಾನಮಾನಗಳನ್ನು ಕೊಡಿಸಬೇಕಾದ್ದು ನನ್ನ ಕರ್ತವ್ಯ. ನೀನು ಚಿಂತಿಸಬೇಡ. ಹೇಗೆ ನಂಬಲಿ ಪ್ರಭು? ನನ್ನ ಅನುಭವವು ಅದಕ್ಕೆ ಅವಕಾಶವೇ ಮಾಡಿಕೊಡುತ್ತಿಲ್ಲವಲ್ಲ. ಕೈಕೆಯಲ್ಲಿ ಮೋಹಿತರಾದ ನೀವು ನನಗೆ ಇಲ್ಲವಾಗಿ ಬಹಳ ಕಾಲಗಳೇ ಆಗಿ ಹೋಯಿತು. ನಿಮ್ಮ ಆಜ್ಞೆಯನ್ನು ಮೀರಬಾರದು ಎಂದು ನನ್ನ ಪುತ್ರ ಕಾಡಿಗೆ ಹೋದ. ಪತಿವ್ರತ ಧರ್ಮವನ್ನು ಮೀರಬಾರದು ಎಂದು ನಾನು ಅವನನ್ನು ಹಿಂಬಾಲಿಸದೆ ಇಲ್ಲಿಯೇ ಉಳಿದುಕೊಂಡೆ. ನನ್ನ ಈ ಸಂಕಟಕ್ಕೆ ನೀವೇ ಕಾರಣ, ನೀವೇ ಕಾರಣ. ದೇವಿ, ಬೇಡ, ದಯವಿಟ್ಟು ಹೇಳಬೇಡ. ಏಕೆ ಹೇಳಬಾರದು? ನಿಮ್ಮ ನಿರ್ಧಾರದಿಂದಲೇ ಅಲ್ಲವೇ ನಾನು ಇಂದು ಪುತ್ರ ವಿಯೋಗ ಸಂಕಟವನ್ನು ಅನುಭವಿಸುತ್ತಿರುವುದು? ಆದರೆ ನಿಮ್ಮ ಮೋಹದ ಮಡದಿ ಕೈಕೇಯಿ ಇಂದು ಆನಂದದಲ್ಲಿ ವಿಹರಿಸುತ್ತಿರುತ್ತಾಳೆ. ಸಮಾಧಾನ ಮಾಡಿಕೊ, ಸಮಾಧಾನ ಮಾಡಿಕೊ. ಲಕ್ಷ್ಮಣ, ಈ ದಿನ
ನಿಜವಾದ ವನವಾಸದ ನಮ್ಮ ಮೊದಲನೇ ರಾತ್ರಿಯನ್ನು ನಾವು ಇಲ್ಲಿಯೇ ಕಳೆಯಬೇಕು. ಈಗ 14 ವರ್ಷಗಳ ಕಾಲ ಜೊತೆಯಲ್ಲೇ ಕಳೆಯಬೇಕಾದ ನಾವು ಮೂವರು ಮಾತ್ರ ಇದ್ದೇವೆ. ಮುಂದೆ ಎಷ್ಟೋ ರಾತ್ರಿಗಳನ್ನು ನಾವು ಜೊತೆಯಲ್ಲೇ ಕಳೆಯಬೇಕು ಸ್ವಾಮಿ. ಹೌದು ದೇವಿ. ಲಕ್ಷ್ಮಣ, ನೀನು ಉದ್ವೇಗಗೊಂಡಿಲ್ಲ ತಾನೆ? ಇಲ್ಲ ಸಹೋದರ, ನನಗೆ ಉದ್ವೇಗ, ಆತಂಕ, ಭಯ ಯಾವುದೂ ಇಲ್ಲ. ಇಲ್ಲಿ ಮನುಷ್ಯರು ನಿರ್ಮಿಸಿದ ಕೃತಕ ಅರಮನೆ ಇಲ್ಲ. ಪ್ರಕೃತಿಯ ಸ್ವಾಭಾವಿಕವಾದ ವಿಶಾಲವಾದ ಅರಮನೆಯಲ್ಲಿದ್ದೇವೆ. ಆಹಾ ಆಹಾ, ಎಂತಹ ಸಮಯೋಚಿತವಾದ ಮಾತುಗಳನ್ನಾಡಿದ್ದೆ ಲಕ್ಷ್ಮಣ. ಈ ಸತ್ಯವನ್ನು ಅರಿತರೆ ಮನುಷ್ಯ ಪದವಿ ಪ್ರತಿಷ್ಠೆಗಳನ್ನು ಮರೆತು ನಿಸರ್ಗದ ಒಂದು ಭಾಗವಾಗಿ ಆನಂದದಿಂದ ಇರಬಲ್ಲ. ಸಹೋದರ, ನಾನು ತರಗೆಲೆಯ ಮೃದು ಹಾಸಿಗೆಯನ್ನು ಸಿದ್ಧಪಡಿಸುತ್ತೇನೆ. ಆಗಲಿ. ಮಹಾರಾಣಿ, ಮಹಾಮಂತ್ರಿ ಸುಮಂತ್ರನ ಪ್ರಣಾಮಗಳು. ಸುಮಂತ್ರರು ಕ್ಷೇಮವೇ? ಪ್ರಭುಗಳು ಕ್ಷೇಮವಾಗಿದ್ದರೆ ಈ ಮಹಾಮಂತ್ರಿಯು ಕ್ಷೇಮವಾಗಿರುತ್ತಾನೆ. ಮಹಾರಾಜರು ಕ್ಷೇಮವಾಗಿರಬೇಕೆಂದರೆ ಅವರ ಪುತ್ರನ ಪಟ್ಟಾಭಿಷೇಕವಾಗಬೇಕಲ್ಲವೇ? ಆ ಪಟ್ಟಾಭಿಷೇಕವನ್ನು ನಿಲ್ಲಿಸಿದವರು ತಾವೇ ಅಲ್ಲವೇ? ನಾನು ತಪ್ಪಿಸಿದ್ದು ರಾಮಚಂದ್ರನ ಪಟ್ಟಾಭಿಷೇಕವನ್ನು, ನನ್ನ ಪುತ್ರ ಭರತನ ಪಟ್ಟಾಭಿಷೇಕವನ್ನಲ್ಲ. ಆದಷ್ಟು ಬೇಗ ಅದರ ವ್ಯವಸ್ಥೆ ಮಾಡಿ. ನಾನು ಈಗ ತಾನೇ ಸೀತಾರಾಮ ಲಕ್ಷ್ಮಣರನ್ನು ದಂಡಕಾರಣ್ಯದಲ್ಲಿ ಬಿಟ್ಟು ಹಿಂತಿರುಗುತ್ತಿದ್ದೇನೆ. ದಂಡಕಾರಣ್ಯದಲ್ಲಿ ಸೀತಾರಾಮ ಲಕ್ಷ್ಮಣರು ಕ್ಷೇಮದಿಂದಿರುವರೆ? ನಾನು ಬರುವವರೆಗೂ ಕ್ಷೇಮದಿಂದಲೇ ಇದ್ದರು. ತಮ್ಮ ಕ್ಷೇಮ, ಪ್ರಭುಗಳ ಕ್ಷೇಮದ ಹೊಣೆ ನನ್ನ ಮೇಲೆ ಹೊರಿಸಿ ಬಲವಂತವಾಗಿ ಕಳುಹಿಸಿದರು. ಭರತ ಕೇಕೆಯಿಂದ ಹೊರಟಿದ್ದಾನೆ. ಅವನು ಬಂದ ತಕ್ಷಣ ನಿಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ನೆರವೇರಿಸಿ. ಆಗಲಿ ಮಹಾರಾಣಿ. ಸ್ವಾಮಿ, ಇನ್ನು ಎಷ್ಟು ಕಾಲ ಹೀಗೆ ನಿಟ್ಟುಸಿರು ಬಿಡುತ್ತಾ ನಿರಾಸೆಯಿಂದಿರುವಿರಿ? ಎಷ್ಟು ಕಾಲ ಎಂದು ಕೇಳಿದರೆ ನಾನೇನು ಹೇಳಲಿದೆ? ನನ್ನ ಉಸಿರಿನ ಕೊನೆಯ ಕ್ಷಣದವರೆಗೂ ಈ ನೋವು ನನ್ನನ್ನು ಕಾಡುತ್ತಿರುತ್ತದೆ. ಪ್ರಭು, ಹೀಗೆ ಅನ್ನಪಾನೀಯಗಳನ್ನು ತ್ಯಜಿಸಿ ದೇಹವನ್ನು ದಂಡಿಸಿಕೊಳ್ಳುವುದು ಸರಿಯೇ? ನೀವು ದುಃಖಿಸುವುದಕ್ಕಾದರೂ ನಿಮ್ಮ ದೇಹದಲ್ಲಿ ಶಕ್ತಿ ಇರಬೇಕಲ್ಲವೇ? ನಾನು ನಿಮಗಾಗಿ ಆಹಾರವನ್ನು ತರುತ್ತೇನೆ. ಬೇಡ ಕೌಸಲ್ಯ, ನನಗೀಗ ಯಾವ ಆಹಾರವೂ ಬೇಕಾಗಿಲ್ಲ. ಈಗ ನನಗೆ ಆಹಾರವೂ ದುಃಖವೇ, ಪಾನೀಯವೂ ದುಃಖ. ನಾನೀಗ ಶೋಕ ಸಾಗರದಲ್ಲಿ ಮುಳುಗಿ ಈಜಲಾಗದೆ ಚಡಪಡಿಸುತ್ತಿದ್ದೇನೆ. ಪ್ರಭು, ನೀವೇ ಹೀಗೆ ಧೈರ್ಯ ಕೆಟ್ಟರೆ ನನ್ನ ಪಾಡೇನು? ನಿಮ್ಮ ಈ ಅವಸ್ಥೆಯನ್ನು ನೋಡುತ್ತಾ ನಾನು ಕುಗ್ಗಿ ಹೋಗುತ್ತಿದ್ದೇನೆ. ನನ್ನ ರಾಮಚಂದ್ರನನ್ನು ನೋಡಲಾರದೆ ನನ್ನ ಜೀವ ಚಡಪಡಿಸುತ್ತಿದೆ. ನನ್ನ ಚೈತನ್ಯವೆಲ್ಲವೂ ರಾಮಚಂದ್ರನೊಂದಿಗೆ ಹೊರಟು ಹೋಯಿತು. ನನ್ನ ರಾಮ ಬರುವುದೂ ಇಲ್ಲ, ಈ ನನ್ನ ಜೀವ ಉಳಿಯುವುದೂ ಇಲ್ಲ. ದೇವಿ, ಪ್ರಭು, ನಿನ್ನ ಬಳಿ
ಒಂದು ವಿಷಯವನ್ನು ಹೇಳಬೇಕಾಗಿದೆ. ಹೇಳಿ ಪ್ರಭು. ನಮ್ಮ ಈ ಪುತ್ರ ವಿಯೋಗಕ್ಕೆ, ಈ ಸಂಕಟಕ್ಕೆ ಕಾರಣವಾದ ಒಂದು ಸಂಗತಿ ಇದೆ. ಸಂಗತಿ ಏನದು? ನಾನು ಅಜ್ಞಾನದಿಂದ ಮಾಡಿದ ಒಂದು ಹತ್ಯೆಯ ಕಾರಣವಾಗಿ ಪಡೆದ ಶಾಪದ ಫಲವೇ ಈ ದುಃಖ, ಈ ಸಂಕಟ, ಈ ಅತೀವವಾದ ವೇಗ. ಏನು? ಧರ್ಮಾತ್ಮರಾದ ನಿಮ್ಮಿಂದ ಹತ್ಯೆ? ಇಲ್ಲ, ನಾನು ನಂಬುವುದಿಲ್ಲ. ನಿನ್ನ ಮಾತು ಸತ್ಯದೇವಿ. ಕನಸು ಮನಸ್ಸಿನಲ್ಲಿಯೂ ಅಂತಹ ಕೃತ್ಯವನ್ನು ನಾನು ಎಸಗಲಾರೆ. ಇದು ಆ ವಿಧಿಯ ಕ್ರೂರ ವ್ಯೂಹ. ಶಬ್ದವೇದಿ ವಿದ್ಯೆಯಲ್ಲಿ ಪರಿಣತನಾದ ನಾನು ಒಂದು ದಿನ ಭೇಟಿಗಾಗಿ ಕಾಡಿಗೆ ತೆರಳಿದ್ದೆ. ನನ್ನ ಹೆಸರು ಶ್ರವಣ. ನನ್ನ ತಾಯಿ ತಂದೆ ಕುರುಡರು. ಅವರಿಗೆ ನೀರು ಕೊಟ್ಟು ಅವರ ಬಾಯಾರಿಕೆಯನ್ನು ಹೋಗಲಾಡಿಸುವಿರಾ? ಖಂಡಿತ ಕುಮಾರ, ಖಂಡಿತ. ಕುಮಾರ, ಕುಮಾರ, ನಮಗೆ ಅಗ್ನಿ ಸ್ಪರ್ಶ ಮಾಡಬೇಕಾದ ಮಗನೇ ನಿನ್ನಿಂದ ಇಲ್ಲವಾದ ಮೇಲೆ ನೀನೇ ನಮಗೆ ಅಗ್ನಿ ಸ್ಪರ್ಶ ಮಾಡು. ಇಲ್ಲ, ನೀವು ಸಾಯಬಾರದು, ನೀವು ಸಾಯಬಾರದು. ಇಲ್ಲ, ನಮ್ಮನ್ನು ಉಳಿಸಿಕೊಳ್ಳಲು ನಿನ್ನಿಂದ ಸಾಧ್ಯವಿಲ್ಲ. ಪುತ್ರ ವಿಯೋಗ ಶೋಕದಿಂದ ನಮ್ಮನ್ನು ಸಾಯುವಂತೆ ಮಾಡಿದ ನೀನು ಸಹ ಆ ಪುತ್ರ ವಿಯೋಗ ಶೋಕದಿಂದಲೇ ನಿನ್ನ ಪ್ರೀತಿಯ ಪುತ್ರನು ದೂರನಾದಾಗ ನೀನು ಮರಣ ಹೊಂದು. ಈಗ ನಮಗೆ ಅಗ್ನಿ ಸ್ಪರ್ಶ ಮಾಡು, ಅಗ್ನಿ ಸ್ಪರ್ಶ ಮಾಡು. ಪ್ರಭು, ದೇವಿ, ಆ ಶಾಪ ಇಷ್ಟು ಬೇಗ ನಿಜವಾಗುವುದೆಂದು ನಾನಂದುಕೊಂಡಿರಲಿಲ್ಲ. ಕೌಸಲ್ಯ, ಇಷ್ಟು ಕಾಲ ನನ್ನ ಅಂತರಂಗದಲ್ಲಿ ಬಚ್ಚಿಟ್ಟಿದ್ದ ಆ ಶಾಪದ ರಹಸ್ಯವನ್ನು ನಿನ್ನ ಬಳಿ ಹೇಳಿದ್ದೇನೆ. ಆ ಶಾಪದ ಮೊದಲನೆಯ ಭಾಗ ಇದೀಗ ಮುಗಿದಿದೆ ಪುತ್ರ ವಿಯೋಗದಿಂದ. ಇನ್ನುಳಿದಿರುವುದು ಎರಡನೆಯ ಭಾಗ. ಅದಕ್ಕೆ ಹೆಚ್ಚು ಸಮಯವಿಲ್ಲವೆಂದೆನಿಸುತ್ತೆ. ಹಾಗೆನ್ನಬೇಡಿ ಪ್ರಭು, ಹಾಗೆನ್ನಬೇಡಿ. ದಯವಿಟ್ಟು ಸ್ವಲ್ಪ ಕಾಲ ವಿಶ್ರಾಂತಿ ಪಡೆದುಕೊಳ್ಳಿ. ಹಾಗಲ್ಲ ದೇವಿ, ಹಾಗಲ್ಲ. ನನ್ನ ಮಾತನ್ನು ಕೇಳಿ ಪ್ರಭು, ಸ್ವಲ್ಪ ಹೊತ್ತು ನಿದ್ರಿಸುವುದು ಒಳ್ಳೆಯದು. ವಿಶ್ರಾಂತಿ, ಇನ್ನೆಲ್ಲಿಯ ವಿಶ್ರಾಂತಿ? ಇನ್ನೇನಿದ್ದರೂ ಪೂರ್ಣ ವಿಶ್ರಾಂತಿ, ಸಂಪೂರ್ಣ ವಿಶ್ರಾಂತಿ.
ಸಹೋದರ, ಕೈ ಜಾರಿ ಗಡಿಗೆ ಬಿದ್ದು ಹೋಯಿತು. ನಾನು ಬೇರೆ ನೀರನ್ನು ತರುತ್ತೇನೆ. ಲಕ್ಷ್ಮಣ, ಈ ಒಡೆದು ಹೋದ ಗಡಿಗೆ, ಈ ಸುರಿದು ಹೋದ ನೀರನ್ನು ನೋಡುತ್ತಿದ್ದರೆ ನನ್ನ ಮನಸ್ಸು ವಿಚಲಿತವಾಗುತ್ತಿದೆ. ಬಾ ಲಕ್ಷ್ಮಣ, ಇಲ್ಲಿ ಕುಳಿತುಕೋ. ಸಹೋದರ, ಆಕಸ್ಮಿಕಕ್ಕೆ ಏಕೆ ಆತಂಕ ಪಡಬೇಕು? ಸೋದರ, ಈ ದಿನ ನನಗೆ ಅಯೋಧ್ಯೆಯ ಅರಮನೆ ಬಹಳ ನೆನಪಾಗುತ್ತಿದೆ. ಅಲ್ಲಿ ನನ್ನ ತಂದೆ ಮಾತೆಯರು ಹೇಗಿರುತ್ತಾರೋ ಏನೋ ಎಂಬ ಆತಂಕ ನನ್ನನ್ನು ಕಾಡುತ್ತಿದೆ. ಪ್ರಭು, ಸುಪ್ರಭಾತವಾಗುತ್ತಿದೆ, ಎಚ್ಚರಗೊಳ್ಳಿ. ಅಂತಹ ಕೆಟ್ಟ ಭಾವನೆಗಳು ಬರುತ್ತಿದೆ ಲಕ್ಷ್ಮಣ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.